ಆಗಬೇಕು ಅಂತೇಳಿ ಹೇಳಿದಂಥ ಮಾತುಗಳು ಇವತ್ತು ಕೂಡ ಹಚ್ಚ ಹಸಿರಾಗಿ ಉಳಿದಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು MP ಪ್ರಕಾಶ್ ಅವರು ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಉಳ್ಕೊಂಡಿದ್ದದ್ದೇ ಬಹಳ ಕಷ್ಟದ ಕೆಲಸ. ಯಾಕೆಂತಂದ್ರೆ ಪ್ರಾಮಾಣಿಕವಾಗಿದ್ರು. ಆ ಪ್ರಾಮಾಣಿಕತೆ ರಾಜಕಾರಣದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥವರು ಇವತ್ತು ನಮ್ಮೆಲ್ಲ ಕರ್ನಾಟಕ ಒಬ್ಬ ಒಳ್ಳೆಯ ರಾಜಕಾರಣಿಯನ್ನ ಮುತ್ಸದ್ದಿ ರಾಜಕಾರಣಿಯನ್ನ ಕಳ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ನಾನು ಅವರ ಜೊತೆಗೆ ಬಂದರೂ ಕೂಡ ಅವರಷ್ಟು ಬುದ್ಧಿವಂತ ನಾನು ಆಗಿರಲಿಲ್ಲ ರಾಜಕಾರಣದಲ್ಲಿ. ಆದರೆ ನಾನು ಅವ್ರಿಗಿಂತ ಮುಂಚಿತವಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ಜೆ.ಎಸ್. ಪಟೇಲ್ ಕಾಲದಲ್ಲಿ ಅವ್ರಿಗಿಂತ ಮುಂಚಿತವಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದೆ. ಅವರು ಆಗಲಿಲ್ಲ, ಅವ್ರು ಮಂತ್ರಿ ಆಗಿದ್ರು. ಬಟ್ ಆದರೂ ಕೂಡ ನನಗಿಂತ ಹಿರಿಯರು ಮುತ್ಸದ್ದಿಗಳು ರಾಜಕಾರಣದಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದಂಥ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವ್ರು, ಜೊತೆಗೆ ಸಿದ್ಧಾಂತದಲ್ಲಿ ಬದ್ಧತೆ ಇದ್ದಂಥವ್ರು. ಯಾವತ್ತೂ ಕೂಡ ಅವರು ಸಿದ್ಧಾಂತವನ್ನು ನಂಬ್ಕೊಂಡಿದ್ದಾರೆ, ಆ ಸಿದ್ಧಾಂತದ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ನಿದರ್ಶನ ಇರಲಿಲ್ಲ. ಅವರು ಕಾಯಿಲೆ ಆಗಿತ್ತು, ಕ್ಯಾನ್ಸರ್ ಬಂದಿತ್ತು ಪಾಪ. ನಾನು ಮನೆಗೆ ಹೋಗಿದ್ದೆ ಅವ್ರು ನೋಡ್ಲಿಕ್ಕೆ. ನನಗೆ ಯಾಕಂತಂದ್ರೆ ಇಷ್ಟೊಂದು ಒಳ್ಳೆ ಮನುಷ್ಯ, ಇಷ್ಟೊಂದು ಒಳ್ಳೆ ಗುಣ ಇದ್ದಂಥ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಯಾವತ್ತೂ ಕೂಡ ಸಿಗರೇಟ್ ಸೇರ್ತಿರ್ಲಿಲ್ಲ, ಕುಡಿತಿರ್ಲಿಲ್ಲ, ಮಾಂಸ ತಿಂತಿರ್ಲಿಲ್ಲ. ಆದರೂ ಕೂಡ ಕ್ಯಾನ್ಸರ್ ಬಂತು ಅಂತಂದ್ರೆ ಆಶ್ಚರ್ಯ. 15 ದಿನ ಅವ್ರು ಸಾಯೋಕ್ಕಿಂತ 15 ದಿನ ಮುಂಚಿತವಾಗಿ ನಾನು ಅವರು ಒಟ್ಟಿಗೆ ಸೇರಿ ಎಂತ ಹೋಟ್ಲದು ಜನಾರ್ದನ ಹೋಟ್ಲು ದೋಸೆ ತಿಂತಿದ್ದು. 15 ದಿನ ಮುಂಚಿತವಾಗಿ ದೋಸೆ ತಿಂದಿದ್ದು ನಾವು. ಬಟ್ ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಆಮೇಲೆ MP ಪ್ರಕಾಶ್ ಅವರು ಕಾಲವಾಗಿದ್ದಾರೆ ಅಂತಂದಾಗ ನನಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತ ವ್ಯಕ್ತಿಯನ್ನ ಇವತ್ತು ನಾನು ಕಳ್ಕೊಂಡಿದ್ದೇನೆ. ನನಗೆ ಅಪಾರವಾಗಿ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಾನು ದೇವೇಗೌಡರು, ನಾನು, ಸಿಂಧಿಯರವರು, ಇಬ್ರಾಹಿಂ ಅವರು, ನಾವು 4 ಜನ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು 3 ಗಂಟೆಗೆ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.